ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಥೈಲ್ಯಾಂಡಿಗೆ ಬಂದಿದ್ವಿ, ಹೇಗೆ ಏರ್ಪೋರ್ಟಲ್ಲಿ ಏನೆಲ್ಲ ಆಯಿತು ಅದೆಲ್ಲನೂ ವಿಡಿಯೋ ಶೇರ್ ಮಾಡಿದ್ದೀನಿ. ಈಗ ನಾವು ಥೈಲ್ಯಾಂಡಿಗೆ ಬಂದುಬಿಟ್ಟು ನಾವು ಹೊರಟಿದ್ದೆ ಹೋಟೆಲ್ಗೆ. ಸೊ ಹೋಟೆಲಿಗೆ ಹೋಗೋಕ್ಕೂ ಮುಂಚೆ, ಹೋಟೆಲ್ ಚೆಕ್ ಇನ್ ಆಗೋಕ್ಕೂ ಮುಂಚೆ ಒಂದು ವೆಲ್ಕಮ್ ಡ್ರಿಂಕ್ ಇತ್ತು. ವೆಲ್ಕಮ್ ಡ್ರಿಂಕ್ನ ತೊಗೊಂಡ್ವಿ. ಹಾಗೆ ನಾವು ಉಳ್ಕೊಂಡಂತಹ ಹೋಟೆಲ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಷ್ಟು ಚೆನ್ನಾಗಿತ್ತು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಒಂಥರ ಫುಲ್ ಡಿಫ್ರೆಂಟ್ ಆಗಿತ್ತು. ಇದೇ ನಮಗೆ ನಾವು ಇದ್ದಂಥ ರೂಮು. ಸೊ ನಮ್ಮಿಬ್ಬರಿಗೆ ಇಷ್ಟು ದೊಡ್ಡ ರೂಮ್ ಇದೆಯಲ್ಲ ಅಂತ ಅಂದ್ಕೊಂಡು ನೋಡಿಕೊಂಡು ಒಂದು ವಿಡಿಯೋ ಮಾಡ್ಕೊಂಡ್ವಿ, ಜೊತೆಗೆ ಒಂದು ಫೋಟೋ ತಗೊಂಡು ನೆಕ್ಸ್ಟ್ ನಾವು ರೆಡಿ ಆದ್ವಿ. ರೆಡಿ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡಬೇಕಿತ್ತು. ಸೊ ಬ್ರೇಕ್ಫಾಸ್ಟ್ ಬಂದು ಇಂಡಿಯನ್ ಫುಡ್ ತಿನ್ನಬೇಕು ಅಂತೇಳಿ ನಾವೊಂದು ಮುಂಬೈ ಹೋಟೆಲಿಗೆ ಬಂದ್ವಿ. ಸೊ ಇಲ್ಲಿ ಇಂಡಿಯನ್ ಫುಡ್ ಸಿಗುತ್ತೆ. ಆಲ್ಮೋಸ್ಟ್ ಥೈಲ್ಯಾಂಡಿಗೆ ಬಂದವರೆಲ್ಲರೂ ಕೂಡ ಈ ಒಂದು ರೆಸ್ಟೋರೆಂಟಿಗೆ ಬರ್ತಾರೆ. ನೀವು ಕೂಡ ಇದೇ ಹೋಟೆಲಿಗೆ ಬಂದಿದ್ರೆ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಇದೇ ಒಂದು ರೆಸ್ಟೋರೆಂಟಿಗೆ ಬರ್ತಾರೆ. ಆ್ಯಂಡ್ ಇಲ್ಲಿ ಅಂತೂ ಒಂದು ಸ್ವಲ್ಪ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದರು. ಟ್ಯಾಕ್ಸಿದು ಅದೆಲ್ಲ ನೋಡಿಕೊಂಡು ವಿಡಿಯೋ ಮಾಡ್ಕೊಂಡ್ವಿ. ಆ್ಯಂಡ್ ಫೈನಲಿ ಬ್ರೇಕ್ಫಾಸ್ಟ್ನ ಕಂಪ್ಲೀಟ್ ಮಾಡಿ ನಾವು ಹೊರಟಿದ್ದೆ ನೆಕ್ಸ್ಟ್ ಪ್ಲೇಸ್ಗೆ. ಸೊ ಒಂದು ವಿಡಿಯೋ ಮಾಡಿ ಅಲ್ಲಿಂದ ಹೊರಟಿದ್ದೆ ಶಾಪಿಂಗ್ ಸೆಂಟ್ರಿಗೆ. ಆ್ಯಕ್ಚುಲಿ ಇಲ್ಲಿ ಥೈಲ್ಯಾಂಡಲ್ಲಿ ಒಂದು ಶಾಪಿಂಗ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆಯಂತೆ. ಸೊ ಹಾಗಾಗಿ ಬಂದ್ವಿ. ನಾವು ಹೋದ ತಕ್ಷಣ ನಮಗೆ ವೆಲ್ಕಮ್ ಮಾಡಿದ್ದು ಗೋಲ್ಡನ್ ಫಿಶ್. ಆ್ಯಂಡ್ ಎಂಟ್ರೆನ್ಸಲ್ಲೇ ನಮ್ಮ ಕಾವ್ಯಂಗೆ ಆನೆ ಇಷ್ಟ ಆಗಿಬಿಟ್ಟು ಆನೆಗೊಂದು ಮುತ್ತು ಕೊಟ್ಬಿಟ್ಟು ಅಲ್ಲಿಂದ ನಮ್ಮ ಶಾಪಿಂಗ್ನ ಶುರು ಮಾಡಿದ್ವಿ. ಆ್ಯಂಡ್ ಮತ್ತೊಬ್ಬ ಗೆಸ್ಟ್ ನಮ್ಮನ್ನ ವೆಲ್ಕಮ್ ಮಾಡಿಕೊಂಡ್ರು, ಅದೇ ಕ್ರೊಕೊಡೈಲ್. ಸೊ ನಾನು ಅದ್ರ ಜೊತೆ ಒಂದು ವಿಡಿಯೋ ಮಾಡಿಕೊಂಡೆ. ಸೊ ಇಲ್ಲಂತೂ ಸಿಕ್ಕಾಪಟ್ಟೆ ಐಟಮ್ ಇತ್ತು, ಯಾವ ಐಟಮ್ ತೊಗೋಬೇಕು ಅನ್ನೋದೇ ಕನ್ಫ್ಯೂಷನ್ ಆಗೋಯಿತು. ಬರೀ ಬ್ಯಾಗ್ಸು, ಸಣ್ಣ ಸಣ್ಣ ಐಟಮ್ಸು, ಪ್ರತಿಯೊಂದು ಚೆನ್ನಾಗಿತ್ತು. ಹ್ಯಾಟ್ಸು ಎಲ್ಲನೂ ಕೂಡ ಚೆನ್ನಾಗಿತ್ತು. ಆದರೆ ನನಗೆ ಬೇಕಾಗಿದ್ದು ಯಾವುದೂ ಇರಲಿಲ್ಲ. ನಾನು ನೋಡ್ತಾ ಇದ್ದೆ ನನಗೇನಾದರೂ ಸಿಗುತ್ತಾ ಅಂತ. ಆ್ಯಂಡ್ ಫೈನಲಿ ನನಗೆ ಬೇಕಾಗಿರುವಂಥದ್ದು ಸಿಕ್ತು. ಎಸ್, ಕಾರ್ಸ್. ನನಗೆ ಆ್ಯಕ್ಚುಲಿ ಕಾರ್ಸ್ ಅಂದರೆ ತುಂಬಾ ಇಷ್ಟ. ಸೊ ಅದರಲ್ಲಿ ಸಿಕ್ಕಾಪಟ್ಟೆ ಕಾರ್ಸ್ ಇಲ್ಲಿ ಜಾಸ್ತಿ ಇತ್ತು. ಒಂದೊಂದು ಮಾಡೆಲ್ಸ್ನ ನೋಡ್ತಾ ಖುಷಿಯಿಂದ ನೋಡ್ತಾ ಇದ್ದೆ. ನೀವೇನಾದ್ರು ಕಾರ್ ಲವರ್ ಆದರೆ ಕಮೆಂಟ್ ಮಾಡಿ, ಕಾರ್ ಲವರ್ ಅಂತ. ಆ್ಯಂಡ್ ನನ್ನ ಫೇವ್ರೆಟ್ ಕಾರ್ ನನ್ನ ಕಾರ್ ಲಂಬೋರ್ಗಿನಿ. ನಮ್ಮ ಕಾವ್ಯ ಅಂತೂ ಎಲ್ಲೋದ್ರೂ ಬರೀ ಶಾಪಿಂಗ್ ಮಾಡೋದೇ ಆಯಿತು. ಸೊ ನನಗಿಷ್ಟ ಆಗಿದ್ದು ಒಂದೆರಡು ಕಾರ್ ತೊಗೊಂಡು ಮನೆಗೆ ಬೇಕಾಗಿರೋ ಐಟಮ್ಸ್ನು ಕೂಡ ತೊಗೊಂಡ್ವಿ. ಆ್ಯಂಡ್ ಥೈಲ್ಯಾಂಡಲ್ಲಿ ಶಾಪಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಮಗೆ ಚೇಂಜ್ ಎಷ್ಟು ಇಸ್ಕೋಬೇಕು ಅಂತಲೂ ಗೊತ್ತಿಲ್ಲ. ಬಟ್ ಆದರೂ ಇಲ್ಲಿ ಏನೂ ₹1 ಮೋಸ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಕರೆಕ್ಟಾಗಿ ಚೇಂಜ್ ಕೊಟ್ಟರು. ನಮಗಂತೂ ಖುಷಿ ಆಯಿತು. ಅಲ್ಲಿಂದ ಶಾಪಿಂಗ್ನ ಕಂಪ್ಲೀಟ್ ಮಾಡಿಕೊಂಡು ನಾನು ಕಾವ್ಯ ಇಬ್ಬರು ಶಾಪಿಂಗ್ನ ಮುಗಿಸಾಯಿತು. ಸೊ ಶಾಪಿಂಗ್ನ ಮಾಡಿದ್ವಿ. ನೆಕ್ಸ್ಟು ನಾವು ಹೋಗ್ತಿರೋದು ಹೋಟೆಲಿಗೆ. ನಮ್ಮ ಹೋಟೆಲ್ ಯಾವ ಥರ ಇದೆ ಅಂತ ತೋರಿಸ್ತೀವಿ. ಆ್ಯಂಡ್ ಇವಾಗ ನಮ್ಮ ಬ್ಯಾಂಗ್ಳೂರಲ್ಲಿ ಟೈಮು ಎಷ್ಟೊತ್ತಾಗ 4 o'clock. ಬಟ್ ಇಲ್ಲಿ 6 o'clock ಆಗಿದೆ ಟೈಮು. ನೋಡಿ ಆಲ್ರೆಡಿ ಹೆಂಗೆ ಕತ್ಲೆ. ಏನು ಹೇಳು, ಏನಾದರೂ ತುಂಬ ಖುಷಿ ಇದೆ. ಹೇಗಂತ ಹೇಳಿದ್ರೆ ಥೈಲ್ಯಾಂಡ್ ತುಂಬ ಸರಿ ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಈ ಟೈಮು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಡನ್ ಪ್ಲ್ಯಾನ್ ಆಗಿ ಬಂತು. ಯಾವಾಗಲೂ ಹೇಳ್ತಾರಲ್ವಾ, ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ಸ್ ಆರ್ ದ ಬೆಸ್ಟ್ ಅಂತ. ಸೊ ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿತಿನ್ 1 ವೀಕಲ್ಲಿ ಬುಕ್ಕಿಂಗ್ ಆಗಿ ಎಲ್ಲ ಬಂದಿದ್ದು ತುಂಬ ಖುಷಿ ಇದೆ. ಸೊ ಫಸ್ಟ್ ಡೇ ವಿ ಎಂಜಾಯ್ಡ್. ಸೊ ಇನ್ನು 3 days ಇದೆ. 3 days ಇನ್ನು ತುಂಬ ಟೈಮ್ ಇದೆ. 3 to 4 days. ಇನ್ನು 4 days ಇದೆ, ಎಕ್ಸ್ಪ್ಲೋರ್ ಮಾಡಬೇಕು. ಥೈಲ್ಯಾಂಡ್ ಒಂಥರ ತುಂಬಾ ಚೆನ್ನಾಗಿತ್ತು. ರೋಡ್ ಸೈಡೆಲ್ಲ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾಯಿತ್ತು. ಯಾಕೆ ಅಂತ ಹೇಳಿದರೆ ಅಲ್ಲಿನ ಲೈಟ್ಸು, ಅದೊಂದು ಅಟ್ಮಾಸ್ಫಿಯರ್ ಇತ್ತಲ್ಲ, ಅದೆಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಕೆಲವೊಂದು ರೋಡ್ ಒಂಥರ ಇತ್ತು, ಬಟ್ ಕೆಲವೊಂದು ರೋಡ್ ಅಂತೂ ತುಂಬ ಚೆನ್ನಾಗಿತ್ತು. ಟೈಮ್ ಆಗಿದೆ ನಮಗೆ ಗೊತ್ತಾಗಲಿಲ್ಲ. ಅಲ್ಲಿಂದ ನಾವು ನೋಡಿದ್ವಿ ಒಂದು ಟರ್ಮಿನಲ್ 21 ಇತ್ತು. ಸೊ ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ ಹೋಗೋಕ್ಕಾಗಲಿಲ್ಲ. ಆಲ್ರೆಡಿ ಟೈಮ್ ಆಗಿರೋ ಕಾರಣ ನಾವು ಡಿನ್ನರ್ ಮುಗಿಸ್ಬೇಕಿತ್ತು. ಸೊ ಡಿನ್ನರ್ ಮುಗಿಸಿ ನೈಟ್ ಏನೆಲ್ಲ ಮಾಡ್ಬೋದು ಅಂತ ನೋಡೋಣ ಅಂತ ಹೇಳ್ಕೊಂಡು ಡಿನ್ನರ್
ಡಿನ್ನರ್ ಮುಗಿಸೋಕೆ ಅಂತೇಳಿ ಹೋಟೆಲಿಗೆ ಹೋದ್ವಿ. ಹೋಟೆಲಲ್ಲೂ ಅಷ್ಟೇ ಒಂದು ಎನ್ವೈರ್ನ್ಮೆಂಟ್ ತುಂಬ ಚೆನ್ನಾಗಿತ್ತು, ಒಳ್ಳೆ ಫುಡ್ನ ಕೊಟ್ಟರು. ಆ್ಯಕ್ಚುಲಿ ಈ ಸತಿ ಇಂಡಿಯನ್ ಫುಡ್ ಇರಲಿಲ್ಲ, ನಾರ್ಮಲ್ ಫುಡ್ ಇತ್ತು. ಅದು ಅಷ್ಟೊಂದೇನು ನಂಗೆ ಲೈಕ್ ಆಗಲಿಲ್ಲ. ಹಾಗೂ ಈಗ ತಿಂದು ಅಲ್ಲಿಂದ ನಾವು ಹೊರಟಿದ್ದೆ ನೆಕ್ಸ್ಟು ಒಂದು ಬೀಚ್. ಪಟಾಯ ಕಾಣಿಸ್ತಾ ಇತ್ತು ಆ ಬೀಚ್ ಹತ್ರ. ಸೊ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿತ್ತು. ನನಗಂತೂ ಹೊರಗಡೆ ಬರೋಕ್ಕೆ ಮನಸ್ಸಾಗಲಿಲ್ಲ. ಅಲ್ಲೇ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ವಿ. ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾ ಜೊತೆಲಿ ನಾನು ಮತ್ತು ನಮ್ಮ ಕಾವ್ಯ ಇಬ್ಬರು ಕೂಡ ಒಂದೆರಡು ರೀಲ್ ಮಾಡಿದ್ವಿ, ವೀಡಿಯೋಸ್ ಮಾಡ್ಕೊಂಡ್ವಿ, ಫೋಟೋಸ್ ಮಾಡ್ಕೊಂಡ್ವಿ. ಸೊ ಈ ಥರ ಬೀಚ್ ಬೀಚ್ ಹತ್ರ ಕೂತ್ಕೊಳ್ಳೋದಿದೆಯಲ್ಲ ತುಂಬಾ ಖುಷಿ ಕೊಡುತ್ತೆ. ಸೊ ಅದಾದ ನಂತರ ನಾವೆಲ್ಲೋದ್ವಿ ಅಂತ ತೋರಿಸ್ತೀವಿ. ಸೊ ನಾವಿವತ್ತು ಥೈಲ್ಯಾಂಡ್ನ ವಾಕಿಂಗ್ ಸ್ಟ್ರೀಟಲ್ಲಿ ಇದ್ದೀವಿ. ವಾಕಿಂಗ್ ಸ್ಟ್ರೀಟಲ್ಲಿ ಕಾವ್ಯ ಇವ್ರಿಬ್ರಾಕಿಲ್ ಬಂದಿದ್ದಾರೆ. ಸೊ ಇವಾಗ ನಾವೆಲ್ಲರೂ ಕೂಡ ಬಂದಿದ್ದೀವಿ ವಾಕಿಂಗ್ ಸ್ಟ್ರೀಟ್ಗೆ. ಯಾರೆಲ್ಲ ಬಂದಿದ್ದೀವಿ ಅಂದರೆ ವಿತ್ ಅವರ್ ಗ್ಯಾಂಗ್ ಮೆಂಬರ್ಸ್. ಆ್ಯಕ್ಚುಲಿ ನಾನು ಕಾಲೇಜಲ್ಲಿದ್ದಾಗ ಡಾಕ್ಟರ್ ಬ್ರೋ ಅವ್ರದ್ದು ಒಂದು ಥೈಲ್ಯಾಂಡ್ದು ವಿಡಿಯೋ ನೋಡಿದ್ದೆ. ಸೊ ಆವಾಗ ನೋಡಿದೆ ಈ ಥೈಲ್ಯಾಂಡ್ ವಾಕಿಂಗ್ ಸ್ಟ್ರೀಟ್ ಯಾವ ಥರ ಇದೆ ಅಂತ ವಿಡಿಯೋದಲ್ಲಿ ನೋಡಿದೆ. ಬಟ್ ಇವಾಗ ಕಣ್ಣಾರ ನೋಡ್ತಾ ಇದ್ದೀನಿ. ಒಂಥರ ಶಾಕು, ಒಂಥರ ಏನೋ ಹೊಸ ಪ್ರಪಂಚಕ್ಕೆ ಬಂದಿದ್ದ ಥರ ಫೀಲ್ ಆಗ್ತಾ ಇತ್ತು. ಆ್ಯಂಡ್ ಇಲ್ಲಿ ಸಣ್ಣ ಪುಟ್ಟ ಗೇಮ್ಸು ಮತ್ತು ಬೇರೆ ಬೇರೆ ಥರ ಎಲ್ಲ ಒಂದು ಆ್ಯಕ್ಟಿವಿಟೀಸ್ ನಡೀತಾ ಇತ್ತು. ಸೊ ಹಾಗೆ ನೋಡಿಕೊಂಡು ಮೂವ್ ಆಗ್ತಾ ಇದ್ವಿ. ಆ್ಯಂಡ್ ಇಲ್ಲೊಂದು ಅಲ್ಲೊಂದು ಬಾಲ್ ಇರುತ್ತೆ, ಆ ಬಾಲ್ ಹಾಕಿದ್ರೆ ಹುಡುಗಿರೇನೋ ಅದ್ರೊಳಗಡೆ ಬೀಳ್ತಾರಂತೆ. ಸೊ ನಾವು ನೋಡ್ತಾ ವಿಡಿಯೋ ಮಾಡ್ತಿದ್ದೆ, ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮುಂದೆ ಬಂದೆ. ಇಲ್ಲಿ ಒಂದು ಸ್ವಲ್ಪ ಚೆನ್ನಾಗಿತ್ತು, ಅಲ್ಲೆಲ್ಲ ಫೋಟೋಸ್ ತೊಗೊಂಡ್ವಿ. ಫೋಟೋ ತೊಗೊಂಡ್ಮೇಲೆ ನೋಡಿ ಹೆಂಗಿದೆ ಮಜಾ ಅಂತ ನಂಗೆ ಗೊತ್ತು. ಇದು ನೋಡ್ಬಿಟ್ಟು ಏನಪ್ಪ ನಮ್ಮ ಕಾವಿಂಗ್ ಇಷ್ಟೊಂದು ಧೈರ್ಯ ಅಂತ ಅಂದ್ಕೊಂಡ್ರಾ? ಅಯ್ಯೋ ಇದೆಲ್ಲ ಗುರು, ಅಲ್ಲಿ ನೋಡಿ ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಫಾರ್ವರ್ಡ್ ಮಾಡೋ ಬಂದಿರೋರಂತೂ ನನಗೆ ಸಿಕ್ಕಾಪಟ್ಟೆ ಮೋಟಿವೇಟ್ ಮಾಡ್ತಿದ್ರು. ನಿನ್ ಕೆಲ ಆಗುತ್ತೆ ಮಾಡು ಅಂತ. ಅಯ್ಯೋ ಶಿವ, ನನಗಂತೂ ಫುಲ್ ಭಯನೇ ಆಗೋಯ್ತು. ಸ್ವಲ್ಪ ಈ ಕಡೆ ನೋಡು ಕಂದ. ಒರಿಜಿನಲ್ ಎಷ್ಟೋ ವರ್ಷ ಆಗಿದೆ. How much one plate? 200 bucks here. ಎಲ್ಲರೂ ಒಂದೊಂದು ಪೀಸ್ ತಗೊಳ್ಳೋಣ. ಇದೆಲ್ಲನೂ ಕೂಡ ಬರೀ ವ್ಲಾಗಲ್ಲಿ ನೋಡ್ತಾ ಇದ್ದೆ, ಥೈಲ್ಯಾಂಡ್ ವಿಡಿಯೋಸಲ್ಲಿ ನೋಡ್ತಿದ್ದೆ. ಡೈರೆಕ್ಟಾಗಿ ನೋಡ್ಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗೋಯ್ತು. ಸೊ ಯಾರೆಲ್ಲ ಇದನ್ನು ನೀವು ಕೂಡ ನೋಡಿರ್ತೀರಾ, ಶಾಕ್ ಆಗಿರ್ತೀರಾ. ಯಪ್ಪ ಏನು ಭಯಂಕರ ಗುರು, ಥೈಲ್ಯಾಂಡಲ್ಲಿ ಇದನ್ನೆಲ್ಲ ತಿಂತಾರೆ ಅಂದರೆ ನಿಜವಾಗ್ಲೂ ಇವ್ರು ಮನುಷ್ಯರ ಏನು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಸೊ ನೋಡಿಬಿಟ್ಟು ನನಗೆ ಫುಲ್ ತಲೆ ತಿರುಗಿಬಿಡ್ತು. ಬಿಕಾಸ್ ಏನಂದರೆ ಈ ಥೈಲ್ಯಾಂಡಲ್ಲಿ ಸ್ವಲ್ಪ ನಾನ್ ವೆಜಸ್ ಜಾಸ್ತಿ ಅಲ್ವಾ, ಅದೂ ಇಷ್ಟನೇ ಆಗಲಿಲ್ಲ. ಆ್ಯಂಡ್ ಅದಾದಮೇಲೆ ನಾವು ಅಲ್ಲೇ ಫುಡ್ ಸ್ಟ್ರೀಟ್
ಫ್ರೂಟ್ ಇತ್ತು. ಸೊ ಅಲ್ಲಿ ಹೋದ್ವಿ. ಈ ಮೊಸಳೆಗಳು ನೋಡ್ತಾ ಇದ್ರೆ ಹೆದರಿಕೆನೇ ಆಗೋಯ್ತು ನನಗಂತೂ. ಆ್ಯಕ್ಚುಲಿ ಥೈಲ್ಯಾಂಡಲ್ಲಿ ಫ್ರೂಟ್ಸ್ ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ನೋಡಿದ್ವಿ ನೋಡಿ, ನಮ್ಮವರೆಲ್ಲರೂ ತೊಗೊಂಡ್ರು ಫ್ರೂಟ್ಸ್ ತಿಂದರು. ಬಟ್ ನಂಗೆ ಅದು ನೋಡಿದ್ಮೇಲೆ ಯಾವ ಫ್ರೂಟ್ ಕೂಡ ತಿನ್ನಬೇಕು ಅನಿಸ್ಲಿಲ್ಲ. ಎಳ್ನೀರು ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಹಣ್ಣುಗಳಂತೂ ಅಷ್ಟೇ ಇಲ್ಲೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಎಲ್ಲರೂ ಕೂಡ ಹಣ್ಣು ತೊಗೊಂಡ್ರು ತಿನ್ನೋಕ್ಕೆ ಅಂತ. ಬಟ್ ನಾನು ಹಣ್ಣು ಕೂಡ ತೊಗೊಳ್ಳಿಲ್ಲ, ಬಿಕಾಸ್ ನನಗೆ ಅದೆಲ್ಲ ನೋಡಿ ಒಂಥರ ಫೀಲ್ ಆಗೋಯಿತು. ಸೊ ಬಟ್ ಚೆನ್ನಾಗಿದೆ, ಯಾರೆಲ್ಲ ತಿಂತಾರಲ್ವ ಅವರೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಅದು ಮಾತ್ರ ಅಲ್ಲ, ಬೇರೆ ಬೇರೆ ಡಿಶಸ್ ಏನೆಲ್ಲ ಇತ್ತು ಅದ್ರ ಹೆಸರುಗಳೆಲ್ಲ ಗೊತ್ತಿಲ್ಲ ನನಗೆ. ನೋಡ್ಬಿಟ್ಟು ನನಗೆ ಶಾಕ್ ಆಯಿತು. ಆ್ಯಂಡ್ ಅದಾದಮೇಲೆ ಇಲ್ಲಿ ಸೀ ಫುಡ್ಸ್ ಇದೆ ನೋಡಿ, ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋಕ್ಕೆ ಚೆನ್ನಾಗಿತ್ತು. ಬಟ್ ತಿನ್ನೋದೇನೋ ಗೊತ್ತಿಲ್ಲ. ಆ್ಯಂಡ್ ಈ ಜಾಗನೂ ಅಷ್ಟೇ ಚೆನ್ನಾಗಿತ್ತು. ಆ ಕಡೆ ಬೀಚ್ ಇತ್ತು, ಈ ಕಡೆ ಎಲ್ಲ ಕೂಡ ಸ್ಟ್ರೀಟಲ್ಲಿ ಎಲ್ಲ ಕುತ್ಕೊಂಡು ತಿಂತಾಯಿದ್ರು. ಕಾವ್ಯ, ಹೆಂಗೆ ಅನಿಸ್ತಾ ಇದೆ ನಿಮಗೆ? ಸಾಕಪ್ಪ ಸಾಕು ಈ ಜೀವನ ಅನ್ಸ್ಬಿಟ್ಟೈತೆ ವಾಕಿಂಗ್ ಸ್ಟ್ರೀಟ್ ನೋಡ್ಬಿಟ್ಟು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ನೋಡಿ ಇದು ಏನಿದು? ಸ್ಟ್ರಿಂಗ್. ಓ, ಇದು ನಾವು ನೋಡ್ತೀವಲ್ಲ ಸ್ಕ್ವಿಡ್. ಏನಿದು? ಸ್ಕ್ವಿಡ್. ಇದು ನೋಡು. ವಾವ್, ಇದಲ್ವಾ ಗುಡ್ ಫಾರ್ ಹೆಲ್ತ್? ನೋಡಿ ಇದೆಲ್ಲ ಗುಡ್ ಫಾರ್ ಹೆಲ್ತ್. ಥೈಲ್ಯಾಂಡಿಗೆ ಬಂದವರು ಯಾರೆಲ್ಲ ಸೀ ಫುಡ್ ಲವರ್ಸ್ ಇರ್ತೀರ, ಒನ್ಸ್ ಟ್ರೈ ಮಾಡಿರಲ್ಲ. ನಾನು ಅಷ್ಟು ಲವರ್ ಅಲ್ಲ, ಸೊ ಹಾಗಾಗಿ ನಾನಿದು ಟೇಸ್ಟ್ ಮಾಡ್ತಿಲ್ಲ. ಜಾಕ್ ಫ್ರೂಟ್. ಸ್ಟ್ರೀಟ್ ಫುಡ್ಡಿಗೆ ಬಂದಿದ್ವಿ. ಸೊ ಎಷ್ಟು ಚೆನ್ನಾಗಿದೆ ಅಂದರೆ ಥರ ಚೆನ್ನಾಗಿದೆ. ಆ್ಯಂಡ್ ಟೈಮ್ ಆಗಿದೆ ಗೊತ್ತಾಗಿಲ್ಲ. ಈಗ ನಾವು ರೂಮ್ ಕಡೆಗೆ ನಮ್ಮ ಪಯಣನ ಸಾಗಿಸ್ಬೇಕು. ಸೊ ಹಾಗಾಗಿ ಇಲ್ಲಿ ಏನೆಲ್ಲ ಇತ್ತು ಎಲ್ಲನೂ ನೋಡಿ ಆಯಿತು. ವಾಕಿಂಗ್ ಸ್ಟ್ರೀಟಿಗೆ ಯಾರೆಲ್ಲ ಬಂದಿರ್ತೀರ ಈ ಫೈರ್ಮನ್ನ ನೋಡಿರ್ತೀರ, ಮ್ಯಾಜಿಕ್ ಮಾಡುವಂಥ ವ್ಯಕ್ತಿನ. ಸೊ ಯಾರೆಲ್ಲ ನೋಡಿರ್ತೀರ ಅವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಾವು ಇದೆಲ್ಲ ಮುಗಿಸ್ಕೊಂಡು ನಮ್ಮ ರೂಮ್ ಕಡೆಗೆ ಹೊರಟಿದ್ವಿ. ನಾಳೆ ಇನ್ನೂ ಹೊಸ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬೇಕು, ಒಂದು ಅಡ್ವೆಂಚರ್ಸ್ ಗೇಮ್ಸ್ನ ಅಪ್ಲೈ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿಕೊಂಡು ಹಾಗೆ ಮಾತಾಡಿಕೊಂಡು ನಾವೆಲ್ಲರೂ ಕೂಡ ಹೊರಟಿದ್ವಿ. ಸೊ ಯಾರೆಲ್ಲ ನನ್ನ ವೀಡಿಯೋನ ಹಾಗೆ ನೋಡ್ತಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಬಿಕಾಸ್ ನಾನು ಹಾಕುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮಗೂ ಕೂಡ ಬರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಡೇ ಏನೆಲ್ಲ ಮಾಡಿದ್ವಿ ಅಂತ ಹೇಳ್ತೀವಿ. ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಯಾರೆಲ್ಲ ಥೈಲ್ಯಾಂಡಿಗೆ ಹೋಗಬೇಕು ಅಂತ ಇದ್ದೀರಾ ಅವರು ಕೂಡ ಕಮೆಂಟ್ ಮಾಡಿ. ಸೊ ಥೈಲ್ಯಾಂಡಿಗೆ ಎಷ್ಟು ಬಜೆಟ್ ಬೇಕಾಗುತ್ತೆ ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್.